ಚಂದು 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 ಎಲ್ಲಿ ಭೀಮಣ್ಣ? ಅರೆ ಯಾಕೆ ಭೀಮಣ್ಣ ಇಷ್ಟೊಂದು ಬೇಡ್ಕೊಂಡಿದ್ದೀರಾ ನೀವು? ಏನಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ಹೌದಾ? ಏನ್ ಮಾಡಿದ್ಯಾ? ವೆರೈಟಿ ಮಾಡಿದೀನಿ. ಹೌದಾ? ಹೊಟ್ಟೆ ತುಂಬಾ ಊಟ ಮಾಡಿವಂತೆ. ಪಾಪ ನಡಿ ಬಾ. ಯಾಕೊಡು. ಇದೇನ್ ಇಷ್ಟೊಂದು ಐಟಮ್ ಭೀಮಣ್ಣ? ನಿನ್ ಬರ್ತಡೇನಾ? ತಂದೂರಿ ಚಿಕನ್ ನಿಂಗೆ. ನೀನ್ ತಿಂತೆ ಭೀಮಣ್ಣ? ನೀನ್ ತಿನ್ಬಿಟ್ಟಿದ್ದು ನನಗೆ. ಎಂತ ದೊಡ್ಡ ಗುಣ. ನಾನ್ ತಿನ್ನಕ್ ಶುರು ಮಾಡ್ತೀನಿ, ಏನಾದ್ರೂ ಉಳಿದ್ರೆ ಆಮೇಲೆ ನೋಡೋಣ. ಇಷ್ಟೇ ಅಲ್ಲ, ಒಳಗಡೆ ಮೀನ್ ಫ್ರೈ ಬೇರೆ ಮಾಡ್ತಾ ಇದ್ದೀನಿ. ಅದನ್ನು ಹೊಟ್ಟೆ ತುಂಬಾ ಊಟ ಮಾಡ್ಬಿಡಿವಂತೆ. ಚಂದು ಬಂದ್ಯಾ? ತಂದೂರಿ ಭೀಮಣ್ಣ ಮಾಡಿದ್ದು ತಗೊಳ್ಳೆ, ಸ್ವಲ್ಪ ತಿನ್ನೆ. ಭೀಮಣ್ಣ ತಿನ್ನಕ್ಕೆ ಹೇಳು ಭೀಮಣ್ಣ. ಚಂದು, ಅಳಿಯಂದ್ರು ತುಂಬಾ ಆಸೆ ಪಡ್ತಾ ಇದಾರೆ. ಜೊತೆಲಿ ಕೂತ್ಕೊಂಡು ನೀನು ಹೊಟ್ಟೆ ತುಂಬಾ ಊಟ ಮಾಡಮ್ಮ. ನೀನೇ ಜೊತೆಲಿ ಕೂತ್ಕೊಂಡು ತಿನ್ನು. ತಿಂತಾ ಇರೋದ್ ನೋಡು ದೆವ್ವ. ಬೇಡ ಅಂದ್ರೆ ಬಿಡು, ನೀನ್ ತಿನ್ಲಿಲ್ಲ ಅಂದ್ರೆ ಕೋಳಿ ಎದ್ದು ಕೂಗುತ್ತಾ ಕೊಕ್ಕೋ ಅಂತ. ನೀನ್ ತಿನ್ನಪ್ಪ. ಏನು ಅರ್ಜೆಂಟ್ ಆಗಿ ಬರಕ್ ಹೇಳಿದಂತೆ? ಇತ್ತೀಚೆಗೆ ತಿರ್ಗಾ BP ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಎಷ್ಟು ದಿನದಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನೀನು? ನನಗೆ ಯಾಕೆ ಅನ್ಯಾಯ ಮಾಡಿದೆ? ನನಗೆ ಯಾಕೆ ಚೀಟ್ ಮಾಡಿದೆ? ಅಂಥದ್ದೇನೋ ನೀನ್ ಚೀಟ್ ಮಾಡಿದೆ? ಇನ್ನೇನು ಮಾಡ್ಬೇಕಾಗಿತ್ತು? ನನಗೆ ಗೊತ್ತಿಲ್ಲದೆ ಚಂದುಗ್ ಮದುವೆ ಮಾಡಿದೆ. ಇಷ್ಟು ಅರ್ಜೆಂಟ್ ಆಗಿ ಅವಳಿಗೆ ಮದುವೆ ಮಾಡೋ ಅಗತ್ಯ ಏನಿತ್ತು? ನನಗೆ ಗೊತ್ತು ಕಣೋ, ನೀನೇನೇ ಉದ್ದೇಶ ಇಟ್ಕೊಂಡೆ ಈ ಕೆಲಸ ಮಾಡಿದೀಯ ಅಂತ. ಬಂಗಾರದಂತ ನನ್ನ ಚಂದುಗೆ ಒಬ್ಬ ರೋಗಿನ ಗಂಟು ಹಾಕ್ಬಿಟ್ಟಿಯಲ್ಲೋ, ಅವಳಿಗೆ ಒಬ್ಬ ಹಾರ್ಟ್ ಪೇಷಂಟ್ ಮದುವೆ ಮಾಡ್ಬಿಟ್ಟಿಯಲ್ಲೋ. ಶತ್ರುಗಳಿಗಿಂತ ಕೆಲಸ ಮಾಡೋಕ್ ಮನಸ್ಸು ಬರೋಲ್ಲ. ನೀನು ನನ್ನ ವೆಲ್ ವಿಷರ್ ಆಗಿ, ನನ್ನ ಬಾಲ್ಯ ಸ್ನೇಹಿತನಾಗಿ ಯಾಕಿಂತ ಕೆಲಸ ಮಾಡಿದೆ? ಡಾಕ್ಟ್ರೇ, ನೀವು ಮನೆಗೆ ಬಂದಾಗೆಲ್ಲ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾ ಇದ್ನಲ್ಲ ಸ್ವಾಮಿ, ಈ ಮನೆ ದೀಪ ಹಚ್ಚು ಅಂದ್ರೆ ಮನೆ ದೀಪನೇ ಆರಿಸ್ಬಿಟ್ರಲ್ಲ. ಈಗ ನಮ್ ದುಃಖ ಏನ್ ಗೊತ್ತಾ? ಆ ಹುಡುಗಿಗೆ ಒಬ್ಬ ರೋಗಿಷ್ಟನ್ನ ಗಂಟು ಹಾಕಿದ್ರಲ್ಲ ಅಂತ ಅಲ್ಲ. ಅವನು ಇಲ್ಲಿಗೆ ಬಂದು 2 ದಿವಸದಲ್ಲಿ ನಮ್ಮೆಲ್ರ ಮನ್ಸನ್ನು ಗೆದ್ಬಿಟ್ಟಿದ್ದಾನೆ. ಆದ್ರೆ ಅವನೀಗ ನಮ್ಮನ್ನು ಬಿಟ್ಟು ಹೊರಟೋಗ್ತಾನೆ ಅಂತ ನೆನ್ಸ್ಕೊಂಡಾಗ ಹೊಟ್ಟೆಗೆ ಕೆಡ್ಡ ಸುರಿದಂಗಾಗುತ್ತೆ ಡಾಕ್ಟ್ರೇ, ಕೆಡ್ಡ ಸುರಿದಂಗಾಗುತ್ತೆ. ಅವನಿಗೇನಾಗಿದೆ ಅಂತ? ನಿನ್ನ ಅಳಿಯ, ಐ ಮೀನ್ ಚಂದು ಗಂಡನಿಗೆ 100 ವರ್ಷ ಆಯಸ್ ಕಣೋ. ಅವನ್ ತಲೆ ಮೇಲೆ ಬುಡೇದಾರ ಹಚ್ಚಿದ್ರು ಅವನು ಸಾಯಲ್ಲ ಕಣೋ. ನನ್ನ ಮಗನ್ನ 6ನೇ ವರ್ಷಕ್ಕೆ ಅಮೆರಿಕಾಗೆ ನನ್ನ ತಂಗಿ ಮನೆ ಕಳಿಸ್ದೆ. 6 ತಿಂಗಳು ಅವನ್ನ ನೋಡಕ್ ಬರ್ತಾ ಇದ್ದ. ಅವತ್ತಿನ ದಿವಸ ಅವನಿಲ್ಲಿಗೆ ಬಂದಾಗ ಡ್ಯಾಡಿ, ನಾನು ಇವಳ ಮದುವೆ ಆಗ್ಬೇಕಲ್ಲ. ಬುದ್ಧಿಗಿದೆ ಇದೆಯೇನೋ ನಿನಗೆ? ಅವಳನ್ನ ಮದುವೆ ಆಗೋದು ಒಂದೇ, ಆ ರಾಮನಗರದ ಬೆಟ್ಟದಿಂದ ಬಿದ್ದು ಸಾಯೋದು ಒಂದೇ ಅಲ್ಲ? ಅವಳು ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಂಡೆ? ಎಲ್ಲ ಕೇಳಿಸ್ಕೊಂಡೆ. ಅದೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವಳು ನೋಡ್ತಿದ್ದ ಹಾಗೆ ಅವಳನ್ನೇ ಮದುವೆ ಆಗೋ ಮಗನೇ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನೋಡು, ನೀನಲ್ಲದೆ ನನಗೆ ಬೇರೆ ಯಾರಿದಾರು? ನಿನಗೆ ಹೋಗ್ಬಿಟ್ಟು ಅವಳನ್ನು ಗಂಟು ಹಾಕಿದ್ರೆ ನಿನ್ನ ಪಾಡು ನನ್ನಿಂದ ನೋಡಕ್ಕಾಗಲ್ಲ. ಅವಳು ಎಂಥವಳು ಗೊತ್ತೇನೋ? ಇವತ್ತೋ ನಾಳೆನೋ ಸಾಯೋ ಪೇಷಂಟ್ ಹುಡುಕ್ತಾ ಇದ್ದಾಳೆ. ನಿಜ ಹೇಳ್ತೀನಿ, ಅವಳನ್ನೇನಾದ್ರೂ ನೀನು ಮದುವೆ ಆಗ್ಬಿಟ್ರೆ ಮಾರನೇ ದಿವಸನೇ ನಿನ್ ಪೇಷಂಟ್ ಆಗ್ಬಿಡ್ತೀಯ ಕಣೋ. ಪೇಷಂಟ್ ಆಗ್ಬಿಡ್ತೀಯ. ನನ್ನ ಮಾತು ಕೇಳು, ಅವಳನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗು. ಅವಳ ಮನೆ ಕೆಲಸ ತೊಳೆದಾಳಲ್ಲ, ಅವಳನ್ನ ಮದುವೆ ಆಗು. ನಂದೇನೋ ಅಭ್ಯಂತರ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ. ಯಾರು? ಅವಳ? ಹೌದು. ನೀವು ಬೇಕಾದ್ರೆ ನೋಡಿ, ಮದುವೆ ಆದ 1 ತಿಂಗಳಲ್ಲಿ ನಾನು ಅವಳನ್ನ ಬದಲಾಯಿಸ್ತೀನಿ. ದೊಡ್ಡವರು ಚಿಕ್ಕವರು ಅವ್ರ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡಮ್ಮ ಅವ್ರನ್ನ.
ಸುಮ್ಮನೆ ಬಿಡಲ್ಲ ಇವತ್ತು. ಬಿಡಿ ನನ್ನ. ಮತ್ತೆ ನೋಡು ಚಂದು. ಅಲ್ಲೆಲ್ಲ ಹೌದು, ನಾವೇ ನಿನಗೆ ಮೋಸ ಮಾಡಿಲ್ಲ. ನೀನೇ ಮೋಸ ಮಾಡ್ಕೊಂಡು. ಹೌದು ಚಂದು ನಾನು ಮೋಸ ಮಾಡಿಲ್ಲ. ಚಂದು ಆಯ್ತಾ ಇನ್ನೂ ಇದೆಯಾ ಹೇಳಮ್ಮ. ಡಾಕ್ಟ್ರೆ ನಿಮ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ ಬಾಯಿಗೆ ಬಂದಂಗೆಲ್ಲ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡಾಕ್ಟ್ರೆ, ನನ್ ಕ್ಷಮಿಸ್ಬಿಡಿ. ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ ನಿಮ್ ಬಾಯಿಗೆ ಸಕ್ಕರೆ ಕೊಬ್ಬರಿ ಹಾಕ್ಲೇಬೇಕು. ಏನ್ ನೋಡ್ತಾ ನಿಂತಿದ್ಯಾ? ಕೊಬ್ಬರಿ ಯಾರು ನಿಮ್ಮ ಅಪ್ಪ ತುರಿತಾನ? ಹೋಗ ಒಳಗಡೆ. ಡಾಕ್ಟ್ರೆ ಒಳಗಡೆ ನಡ್ರಿ. ಅಣ್ಣ ಡಾಕ್ಟರ್ ಕರ್ಕೊಂಡ್ ನಡ್ರಿ. ಅಳಿಯಂದ್ರೆ ನನ್ನ ಮನ್ಸಿಗೆ ಈಗ ಸಂತೋಷ ಆಯ್ತು ಕಣಪ್ಪ. ಈಗ್ಲೇ ಮಾರ್ಕೆಟ್ ಹೋಗಿ ಒಂದ್ ದಪ್ಪನೆ ಕುಂಬಳಕಾಯಿ ತಗೊಂಬಂದು ಚೆನ್ನಾಗಿ ನೀವಾಳಿ ತೆಗ್ದಿ ನನಗ್ ದಪ್ಪನೆ ಹೊಡೆದ್ಬಿಡ್ತೀನಿ. ಬೀಡೆ ತೊಲಗೋಯ್ತು, ಬೀಡೆ ತೊಲಗೋಯ್ತು. ಹೊರಟೋಗಿಲ್ಲಿಂದ. ನನ್ ಹೋಗಕ್ಕಲ್ವೇ ಬಂದಿರೋದು. ಇಲ್ಲೇ ಇದ್ದು ನಿನ್ನ ತಿದ್ದಿ ತೀಡಿ ನೋಡ್ದೋ 4 ಜನ ನಿನ್ನ ಹೆಣ್ಣು ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ನೀನು ನನ್ನ ತಿದ್ದುತ್ತೀಯ? ಇವಳ ಸಹವಾಸ ಸಾಕಪ್ಪ ಅಂತ ನೀನು ನೋಡೋಗ್ಲಿಲ್ಲ. ನನ್ನ ಹೆಸರು ಚಂದುನೇ ಅಲ್ಲ. ಒಳ್ಳೆ ಡಿಸಿಷನ್ ಕಣೆ. ಯಾಕೆಂದ್ರೆ ಆ ಹೆಸರು ಬಂದು ನಿಂಗೆ ಸೂಟ್ ಆಗೋದಿಲ್ಲ. ಚಂದ್ರ ಬಂದು ಯಾವಾಗ್ಲೂ ಸಾಫ್ಟ್ ಆಗಿರ್ತಾನೆ. ಸೂರ್ಯ ಅಂತ ಇಟ್ಕೊಂಡ್ಬಿಡು, ಬುರ್ರ ಅಂತ ಉರಿಯಕ್ಕೆ. ಏನ್ ಭಯಂಕರವಾಗಿದ್ಯಾ? ಯಾಕೆ ಎಷ್ಟೊಂದು ಗರಂ ಆಗಿರ್ತೀಯ ನೀನು? ಒಳಗಡೆ ಬಾ, ಫ್ರಿಡ್ಜ್ ಅಲ್ಲಿ ಐಸ್ ಇದೆ, ಇಟ್ಕೊಂಡು ಕಾಯ್ತಾ ಇರ್ತೀನಿ ಬೆಡ್ರೂಮ್ ಅಲ್ಲಿ. ಬಾಯ್ ಮಣ್ಣಾಕ ಹ್ಯಾಂಗ್ ಮಾತಾಡ್ಬಿಟ್ಟು ಹೋಗ್ತಾ ನೋಡು. ಚಂದು ನಿನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಮ್ಮ. ನಾವಿದೀವಿ. ನಾನಿದ್ದೀನಿ ಚಂದು, ನೀನೇನು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವೇನ್ ಮಾಡಂಗಿದ್ದೀರೋ ಆರ್ಡಿನರಿ ಮೆಂಬರ್ಗಳು. ನಾನಿದ್ದೀನಿ ಮುಖ್ಯಸ್ಥ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ನೀನೇನು ಯೋಚನೆ ಮಾಡಬೇಡ ಚಂದು. ನೀನ್ ಅವನ್ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತಿದ್ಯಲ್ಲ, ಆ ಕೆಲಸ ನಮಗೆ ಬಿಡು. ಇವತ್ತಿಂದಲೇ ನಮ್ಮ ಆಪರೇಷನ್ ಸ್ಟಾರ್ಟಿಂಗು. ನನ್ ಮಗ ಸಾಂಬಾರ್ ಸಿದ್ಧ, ಏನಾರು ತಗೊಂಬಾರು ಅಂತ ಕಳಿಸಿದ್ರೆ ಅಲ್ಲೇ ಹಾಳಾಗಿ ಹೋಗ್ಬಿಡ್ತಾನೆ. ಇವತ್ತು ಬರ್ಲಿ ನನ್ ಮಗನಿಗೆ ಐತೆ. ಎಲ್ಲ ಹಾಳಾಗೋಗಿದ್ದು ಬೇವರ್ಸಿ ನನ್ ಮಗನೇ. ನಾನು ಕಣ. ಅಯ್ಯೋ ತೆಪ್ಪಾಯ್ತು ಕಣ್ಣ. ದೀರ್ಘ ಸುಮಂಗಲಿ ಬಾವ. ಅದ್ ಸರಿ, ನೀನಿಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದೀಯಾ? ಏನಣ್ಣ ಹಿಂಗ್ ಕೇಳ್ಬಿಟ್ಟೆ? ನಮ್ ತಾತ ಯಾವತ್ತು ಹುಟ್ಟಿದ್ನೋ ಅವತ್ತಿಂದ ನಮ್ ಠಿಕಾಣಿ ಇಲ್ಲೇ ಅಲ್ವಾ? ಎಲ್ಲ ಇವನ ನಿಮ್ ತಾತ ಹುಟ್ಟಿದ್ಮೇಲೆ ನೀನ್ ಹುಟ್ಟಿದ್ಯಾ, ಇಲ್ಲ ನೀನ್ ಹುಟ್ಟಿದ್ಮೇಲೆ ನಿಮ್ ತಾತ ಹುಟ್ಟಿದ್ನ? ಇದೇನಣ್ಣ ಹಿಂಗ್ ಕೇಳ್ಬಿಟ್ಟೆ? ನಮ್ ತಾತ ಶಿಶುವಾರಕ್ಕೆ ಹೋಗಕ್ಕೆ ಬಾಳ ಆಟ ಮಾಡವ. ನಾನು ಅವನ್ಗೆ ಚಡ್ಡಿ ಹಾಕಿ ಗುಂಡಿ ಹಾಕಿ ಲಾಡಿ ಕಟ್ಟಿ ಕರ್ಕೊಂಡೋಗಿ ಬಿಟ್ಬರೋ ಒಟ್ಟಕ್ಕೆ ಏಟ್ ಕಷ್ಟ ಪಡ್ತಿದ್ದೆ ಗೊತ್ತಾ? ಓ ಚೆನ್ನಾಗ್ ಮಾತಾಡ್ತೀಯ ಕಣಯ್ಯ ನೀನು. ನಿನ್ನ ಅಡ್ಗೆಗಿಂತ ನಿನ್ ಮಾತೆ ಭೂ ಪಸಂದ್ ಆಗಿರ್ತದೆ. ಎಲ್ಲ ನಿನ್ನ ಆಶೀರ್ವಾದ ಬಿಡೋಣ. ಅದೇನ್ ಚಪಾತಿ ಮಾಡ್ತಾ ಇದೀಯಾ? ಕಣ್ ಕಾಣಕ್ಕಿಲ್ವಾ? ಚಪಾತಿನೇ ಮಾಡ್ತಾ ಇರೋದು. ಈ ಸಾರ ಅದಲ್ಲ, ಅದನ್ನ ಯಾವ್ದ್ರ ಮಾಡ್ತೀಯಾ ಅಂತ. ಇದನ್ನ ಕಿಸಾನ್ ಆಟದಾಗ ಮಾಡ್ತಾರೆ. ಈ ವಡೆನ ಉದ್ದಿನ ಬೇಳೆ ಮಾಡ್ತಾರೆ. ಮಸಾಲ ವಡೆನ್ ಯಾವ್ದ್ರಾಗ ಮಾಡ್ತಾರೆ? ಬೇಳೆ ಮಾಡ್ತಾರೆ. ದ್ವಾಸೆನ್ ಯಾವ್ದ್ರಾಗ ಮಾಡ್ತಾರೆ? ದ್ವಾಸೆನ ಅಕ್ಕಿ ಮೆಂತ್ಯ ಉದ್ದಿನ ಬೇಳೆ ಹಾಕಿ ಮಾಡ್ತಾರೆ. ಪೂರಿನ್ ಯಾವ್ದ್ರಾಗ ಮಾಡ್ತಾರೆ? ಇದನ್ನ ತಗೊಂಡು ಎಣ್ಣೆ ಒಳಗೆ ಇಳೆ ಬಿಟ್ಬಿಟ್ರೆ ಪೂರಿ ಆಗೋಯ್ತದೆ. ರವೆ ಇಡ್ಲಿನ್ ಯಾವ್ದ್ರಾಗ ಮಾಡ್ತಾರೆ? ರವೆ ತಗೊಂಬಂದ್ ಮಾಡ್ತಾರೆ. ಏನಿವಾಗ ಇದನ್ ಯಾವ್ದ್ರಾಗ ಮಾಡ್ತಾರೆ? ಹೇಳಲೆ, ಇದನ್ ಯಾವ್ದ್ರಾಗ ಮಾಡ್ತಾರೆ? ಬಾಳೆಹಣ್ಣು ಯಾವ್ದ್ರಾಗ ಮಾಡ್ತಾರೆ ಅಂತ ಗೊತ್ತಿಲ್ಲದ ಮ್ಯಾಕೆ ನೀನ್ ಅದ್ ಹೆಂಗ್ಲಾ ಬಟ್ಟ ಅದೇ? ಸಡಿನ್ನ 2000 ಬಾಳೆಹಣ್ಣು ಬೇಕು ಅಂದ್ರೆ ನೀನ್ ಅದ್ ಹೆಂಗ್ಲಾ ಮಾಡ್ತೀಯ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಎಲ್ಲ ಅಮ್ಮಾಯ್ ಕಾರ್ ನನ್ ಮಗನೇ. ಹೌದು, ಬಾಳೆಹಣ್ಣು ಹೆಂಗ್ ಮಾಡ್ತಾರೆ?